ಎಲ್ಲರಿಗೂ ಶುಭ ಸಂಜೆ. ಒಮ್ಮೆ ಗುರುವಿನ ಹತ್ರ ಒಬ್ಬ ಯುವಕ ಬಂದು ಕೇಳ್ತಾನೆ, ಗುರುವೇ, ನಾನು ಸಾಮಾಜಿಕ ಜಾಲತಾಣದಲ್ಲಿ ಏನು ಬೇಕಾದ್ರೂ ಹಂಚಿಕೊಳ್ಬಹುದಲ್ವಾ, ಅದರಲ್ಲಿ ತಪ್ಪೇನೂ ಇಲ್ವಲ್ಲ ಅಂತ ಕೇಳ್ತಾನೆ. ಆಗ ಗುರು ಯಾವುದೇ ಉತ್ತರ ಕೊಡದೆ ಮನೆಯೊಳಗೆ ಹೋಗ್ಬಿಟ್ಟು ಒಂದು ತಲೆದಿಂಬು ತಗೊಂಡು ಬಂದು ಆ ಯುವಕನಿಗೆ ಕೊಡ್ತಾನೆ. ಆ ಯುವಕನಿಗೆ ಆಶ್ಚರ್ಯ ಆಗುತ್ತೆ. ನಾನು ಕೇಳಿರೋ ಪ್ರಶ್ನೆಗೆ ಗುರು ಮಾಡ್ತಾ ಇರೋದು ಏನು ಅಂತ ಅರ್ಥನೇ ಆಗ್ತಾ ಇಲ್ಲ. ಇದೇನು ಗುರುಗಳೇ, ನಾನು ಕೇಳಿರೋ ಪ್ರಶ್ನೆ ಏನು, ನೀವು ನನಗೆ ತಲೆದಿಂಬು ಕೊಡ್ತಾ ಇರೋದೇನು, ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಕೇಳ್ತಾನೆ. ಆಗ ಗುರು ಏನು ಹೇಳ್ತಾನೆ, ಈ ತಲೆದಿಂಬು ತಗೋ, ಕತ್ತರಿಯಿಂದ ಕತ್ತರಿಸ್ಬಿಟ್ಟು ಅದರೊಳಗಿರೋ ಹತ್ತಿನೆಲ್ಲ ಗಾಳಿಗೆ ಬಿಟ್ಟುಬಿಡು ಅಂತ ಹೇಳ್ತಾರೆ. ಯುವಕನಿಗೆ ಆಶ್ಚರ್ಯ ಆಗುತ್ತೆ. ಆದರೂ ಸರಿ, ಗುರುಗಳು ಹೇಳಿದಾರಲ್ವಾ ಅಂತ ಯುವಕ ಹಾಗೆ ಮಾಡ್ತಾನೆ. ನೂರಾರು ಹತ್ತಿಯ ತುಂಡುಗಳು ಗಾಳಿಯಲ್ಲಿ ಎಲ್ಲೆಲ್ಲೋ ಹಾರಿ ಹೋಗ್ಬಿಡ್ತವೆ. ಆಗ ಗುರು ಹೇಳ್ತಾರೆ, ಈಗ ಹೋಗಿ ಆ ಎಲ್ಲ ಹತ್ತಿಗಳನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ. ತೆಗೆದುಕೊಂಡು ಬಂದು ಈ ತಲೆದಿಂಬಿನ ಕವರೊಳಗೆ ತುಂಬಿಸ್ಕೋ ಅಂತ ಹೇಳ್ತಾರೆ. ಆಗ ಅವನಿಗೆ ಆಶ್ಚರ್ಯ ಆಗುತ್ತೆ. ಅದು ಹೇಗೆ ಸಾಧ್ಯ? ಆ ಎಲ್ಲ ಹತ್ತಿಯ ತುಂಡುಗಳು ತುಣುಕುಗಳು ಈಗ ಎಲ್ಲೆಲ್ಲೋ ಹಾರಿ ಹೋಗಿವೆ. ಕೆಲವು ಮರದ ಮೇಲೆ ಬಿದ್ದಿದೆ, ಕೆಲವು ನೆಲದ ಮೇಲೆ ಬಿದ್ದಿದೆ, ಕೆಲವು ನೀರಿನಲ್ಲಿ ಬಿದ್ದಿದೆ, ಮತ್ತೆಲ್ಲೆಲ್ಲೋ ಹಾರ್ಕೊಂಡು ಹೋಗಿದೆ. ಅದನ್ನೆಲ್ಲ ಹೇಗೆ ತರೋದಕ್ಕಾಗುತ್ತೆ? ಅದು ಸಾಧ್ಯನೇ ಇಲ್ಲ ಗುರುಗಳೇ ಅಂತ ಹೇಳಿದಾಗ ಗುರು ಮುಗುಳ್ನಗುತ್ತಾ ಹೇಳ್ತಾರೆ, ಮಗು, ಸಾಮಾಜಿಕ ಜಾಲತಾಣದಲ್ಲಿ ನಾವು ಹಾಕುವ ಫೋಟೋ, ವಿಡಿಯೋ, ಸಂದೇಶಗಳು ಇದೇ ಹತ್ತಿಯ ತುಂಡುಗಳಂತೆ. ಒಮ್ಮೆ ಹೊರಗೆ ಹೋದರೆ ಅವು ಎಲ್ಲಿಗೆ ಹೋಗುತ್ತವೆ, ಯಾರು ನೋಡುತ್ತಾರೆ, ಯಾರು ಉಳಿಸಿಕೊಳ್ಳುತ್ತಾರೆ, ಯಾರು ದುರುಪಯೋಗ ಮಾಡುತ್ತಾರೆ ಎಂಬುದನ್ನು ನಾವು ನಿಯಂತ್ರಿಸಲು ಸಾಧ್ಯವಿಲ್ಲ. ಯುವಕ ಸ್ವಲ್ಪ ಯೋಚಿಸ್ತಾನೆ. ಆಗ ಗುರು ಮುಂದುವರಿಸಿ ಹೇಳ್ತಾರೆ, ನೀನು ಒಂದು ವಿಡಿಯೋವನ್ನು ಯೂಟ್ಯೂಬ್ಗೆ ಹಾಕ್ಬೋದು, 1000 ಜನ ನೋಡ್ಬೋದು. ಅದರಲ್ಲಿ 999 ಜನ ಒಳ್ಳೆಯವರಿರ್ಬೋದು. ಆದರೆ ಒಬ್ಬ ದುರುದ್ದೇಶದ ವ್ಯಕ್ತಿ ಅದನ್ನು ಡೌನ್ಲೋಡ್ ಮಾಡಿ ಬೇರೆ ರೀತಿಯಲ್ಲಿ ಬಳಸಬಹುದಲ್ವಾ? ಈಗ ಅದನ್ನು ಸಂಪೂರ್ಣವಾಗಿ ಹಿಂದಕ್ಕೆ ಪಡೆಯುವುದು, ಗಾಳಿಯಲ್ಲಿ ಹಾರಿದ ಹತ್ತಿಯನ್ನು ಸಂಗ್ರಹಿಸುವಷ್ಟೇ ಕಷ್ಟ ಅಲ್ವೇ? ಆ ದಿನ ಯುವಕನಿಗೆ ಒಂದು ದೊಡ್ಡ ಪಾಠ ಕಲಿತಂಗೆ ಆಯಿತು. ಅವನು ಹೇಳ್ದ, ಗುರುವೇ, ಇನ್ನು ಮುಂದೆ ನಾನು ಹಂಚಿಕೊಳ್ಳುವ ಮೊದಲು ಯೋಚಿಸ್ತೇನೆ. ಗುರು ನಗುತ್ತಾ ಹೇಳ್ತಾರೆ, ಮಾತು ಬಾಯಿಯಿಂದ ಹೊರಡುವ ಮೊದಲು ನಮ್ಮ ನಿಯಂತ್ರಣದಲ್ಲಿರುತ್ತೆ, ಹೊರಬಂದ ನಂತರ ನಾವು ಅದರ ನಿಯಂತ್ರಣದಲ್ಲಿರುತ್ತೇವೆ. ಅದೇ ರೀತಿ ಫೋಟೋ ಮತ್ತು ವಿಡಿಯೋಗಳು ಸಹ ಅಂತ ಹೇಳ್ತಾರೆ. ಇಲ್ಲಿ ನೀತಿ ಏನಂದರೆ, ಒಮ್ಮೆ ಇಂಟರ್ನೆಟ್ಗೆ ಹೋದ ಮಾಹಿತಿ ಗಾಳಿಯಲ್ಲಿ ಹಾರಿದ ಹತ್ತಿಯಂತೆ. ನಿಮ್ಮ ಯಾವುದೇ ವಿಡಿಯೋ, ಫೋಟೋ, ಮಾಹಿತಿಗಳನ್ನು ಹಂಚಿಕೊಳ್ಳುವ ಮುಂಚೆ 100 ಬಾರಿ ಯೋಚಿಸಿ ಅದನ್ನು ಅಪ್ಲೋಡ್ ಮಾಡಿ ಅಂತ ಹೇಳ್ತೀನಿ. ಧನ್ಯವಾದಗಳು.